ಸಿಸಿಬಿ ಇದೆ. ರೌಡಿಗಳು ಬಂದು ಸಂಘದಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ನಿಲ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಸಂಸ್ಥೆ ಹದಗೆಟ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಇನ್ನೊಂದು ಸಲ ಡೈರೆಕ್ಟರ್ಗಳ ಮೇಲೆ ಏನಾದ್ರೂ ರೌಡಿಗಳನ್ನ ಬಿಟ್ಟು ಬೆದರ್ಸೋದು ಆದ್ರೆ ನಾಳೆ ಬೆಳಗ್ಗೆ ನಮ್ಮ ಹೋರಾಟ ಬೇರೆ ರೀತಿ ಇರ್ತದೆ. ಹುಷಾರ್. ಒಕ್ಕಲಿಗರ ಸಂಘದಲ್ಲಿ ಅನ್ಯಾಯ ನಡೀತಾ ಇದೆ, ಇದು ಸರಿ ಆಗಬೇಕು. ಅಲ್ಲಿನ ಡೈರೆಕ್ಟರ್ಗಳು, ನಿರ್ದೇಶಕರು ಇದನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಒಬ್ಬ ನಿರ್ದೇಶಕ ಮಾಡಬೇಕಾಗಿರುವಂತಹ ಕೆಲಸ ಇದು. ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ 118 ಜನ ನಿರ್ದೇಶಕರುಗಳಿದ್ದಾರೆ. ಇದ್ದರು, ಈಗೆಲ್ಲರೂ ಮಾಜಿ ಆಗಿದ್ದಾರೆ, ಮಾಜಿ ಪದಾಧಿಕಾರಿಗಳಾಗಿದ್ದರೂ ಸಹ ಇವತ್ತಿಗೂ ಅವರ ಹೆಸರ ಮುಂದೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಲೆಕ್ಕ ಪರಿಶೋಧಕರು, ಸಂಘಟನಾ ಕಾರ್ಯದರ್ಶಿ ಅಂತ ಹೇಳ್ತಾನೆ ಬರ್ತಾರೆ. 2 ವರ್ಷ ಅವಧಿ ಮುಗಿದ್ರೇನು 118 ಜನ. ಬೆಂಗಳೂರಿನಲ್ಲಿ 18 ಜನ, ಬೆಂಗಳೂರಿನಲ್ಲಿ 13 ಜನ, ಮೈಸೂರು, ಬೆಳಗಾವಿ ಎಲ್ಲ ಕಡೆ ಸೇರಿ ಒಟ್ಟು 118 ಜನ ನಿರ್ದೇಶಕರು. ಯಾವತ್ತಾದರೂ ಒಬ್ಬ ನಿರ್ದೇಶಕ ಆದರೂ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದನ್ನ ನೋಡಿದ್ದೀವ? ಎಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. 6 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜನರಲ್ ಬಾಡಿ ಮೀಟಿಂಗ್ ಮಾಡಲಿಲ್ಲ. ಒಂದು ತಿಂಗಳಿಗೆ 25 ಲಕ್ಷ ಬಾಡಿಗೆ ಬರುತ್ತೆ ಅವರೇ ಕೊಟ್ಟಿರುವಂತಹ ಜನರಲ್ ಬಾಡಿ ಪುಸ್ತಕದಲ್ಲಿ. ಪ್ರತಿ ವರ್ಷವೂ ಸಹ ನಷ್ಟ 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 ಅಂತೇಳಿ ಆಡಿಟ್ ರಿಪೋರ್ಟಲ್ಲಿ ಬರ್ತಾ ಇರುವಂಥದ್ದು. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ. ಬಯೋಮೆಟ್ರಿಕ್ ಮಾಡ್ತೇವೆ ಅಂತ ಹೇಳಿ, ಬಯೋಮೆಟ್ರಿಕ್ ಅಂತೇಳಿ ಜನರಿಗೆ ದಾರಿ ತಪ್ಪಿಸಿ 250 ರೂಪಾಯಿ ಮೆಂಬರ್ಶಿಪ್ ಫೀಸನ್ನು ತೆಗೆದುಕೊಂಡು 1,25,000 ಜನ ಕುರುಬ ಸಮುದಾಯದ ಬಂಧುಗಳನ್ನು ಅಜೀವ ಸದಸ್ಯತ್ವ ಮಾಡಿಕೊಂಡು ನಾವು ಬಯೋಮೆಟ್ರಿಕ್ ಮಾಡ್ತೀವಿ ಅಂತೇಳಿ ಕೊನೆಗೆ ಎಲೆಕ್ಷನ್ ಮಾಡಿದ್ದು ಯಾವುದರಿಂದ? ಬಾರ್ ಕೋಡಿಂದ. ಅಲ್ಲಿ ಸಾಫ್ಟ್ವೇರ್, ಅವನಿಗೆ ಬಯೋಮೆಟ್ರಿಕ್ ಸಾಫ್ಟ್ವೇರ್ ಅವನಿಗೆ ಇಷ್ಟು ಲಕ್ಷ ಕೊಟ್ವಿ, ಅಷ್ಟು ಲಕ್ಷ ಕೊಟ್ವಿ ಅಂತೇಳಿ ಲೆಕ್ಕ ತೋರಿಸ್ತಾರೆ. ಅವನು ಎಷ್ಟು ಚೆನ್ನಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನು ಮೂರ್ಖರನ್ನಾಗಿ ಮಾಡಿಬಿಟ್ಟ. ಆ ಸಾಫ್ಟ್ವೇರ್ನವನು ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡಿಬಿಟ್ಟ ಗೊತ್ತಾ? ಒಂದು ಹಳದಿ ಕಾರ್ಡಲ್ಲಿ ಒಂದು ಬಾರ್ ಕಾರ್ಡ್ ಇಟ್ಬಿಟ್ಟು ಬಯೋಮೆಟ್ರಿಕ್ ಅಂದರೆ ಏನ್ರಿ? ಹೆಬ್ಬೆಟ್ಟಿನ ಕೊಡಬೇಕಾಗಿತ್ತು. ಬಯೋಮೆಟ್ರಿಕ್ ಅಂದರೆ ಹೆಬ್ಬೆಟ್ಟು. ಇದು ಬಾರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿ ಎಲೆಕ್ಷನ್ ಮಾಡಿಸ್ತಾರೆ. ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ಲೆಕ್ಕ ಸಿಗ್ತಾ ಇಲ್ಲ. ಒಬ್ಬ ನಿರ್ದೇಶಕರು ಮಾತಾಡ್ತಾ ಇಲ್ಲ. 6 ವರ್ಷದಲ್ಲಿ ಜನರಲ್ ಬಾಡಿ ಮೀಟಿಂಗೇ ಮಾಡದೆ ಡಿಸೆಂಬರ್ 1ನೇ ತಾರೀಕು 6 ವರ್ಷದ ಮೀಟಿಂಗ್ ಮಾಡ್ತಾರೆ. ಇವರು ಆಡಿಟ್ ರಿಪೋರ್ಟ್ನಲ್ಲಿ 2023-24 ಏನು ಜನರಲ್ ಬಾಡಿ ಮಾಡಿದ್ದೀವಿ ಅಂತೇಳಿ 4.5 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. ಯಾವ ನಿರ್ದೇಶಕರು ಮಾತಾಡಿಲ್ಲ. ನಿರ್ದೇಶಕರು ಇದು ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ಇಷ್ಟಿಷ್ಟು ಹಣ, ಊಟ ತಿಂಡಿ ಕಾಫಿಗೆ ಇಷ್ಟಿಷ್ಟು ಹಣ ಡ್ರಾ ಮಾಡ್ತಾರೆ, ಇಷ್ಟೇ. ಇದಕ್ಕೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಪ್ರಶ್ನಿಸುವಂಥವರನ್ನ ಮೇಲೆ ಏನು ಗೂಂಡಾಗಿರಿ ಮಾಡುವಂಥದ್ದು. ಒಂದು ವಾಟರ್ ಬಿಲ್ಗೆ 55 ಲಕ್ಷ ರೂಪಾಯಿ, 55 ಲಕ್ಷ ರೂಪಾಯಿ. ಚುನಾವಣಾ ವೆಚ್ಚಕ್ಕೆ 1,49,00,000. ಒಬ್ಬ ಚುನಾವಣಾ ಅಧಿಕಾರಿ ಕುಮಾರ್ ಅನ್ನೋರಿಗೆ 66.5 ಲಕ್ಷ. 1,75,00,000 ರೂಪಾಯಿ BBMP ಟ್ಯಾಕ್ಸ್. ಹಾಗಾದರೆ ಬಾಡಿಗೆ ಬರ್ತಾ ಇತ್ತಲ್ಲ, ಏನು ಮಾಡ್ತಿದ್ರು? ಹಣ ನಷ್ಟ ಆಗ್ತಿದೆ ಅಂತ ತೋರಿಸ್ತಾರೆ. ಒಂದು ಟ್ಯಾಕ್ಸ್ ಕಟ್ಟಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ. ಇದನ್ನು ಪ್ರಶ್ನೆ ಮಾಡುವಂತಹ ಒಬ್ಬ ನಿರ್ದೇಶಕರು ಸಹ ಧೈರ್ಯವಾಗಿ ನಿಂತು ಮಾತಾಡೇ ಇಲ್ವಲ್ಲ. ಇವರನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಜನರ ಪ್ರತಿನಿಧಿಯಾಗಿ ಆ ಸಂಘದ ನಿರ್ದೇಶಕರಾಗಿದ್ದೀರಿ, ಪದಾಧಿಕಾರಿಗಳಾಗಿದ್ದೀರಿ ಅಂತಂದರೆ ಈ ಸಮಾಜದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಅರ್ಥ. ಈ ಸಮಾಜದಲ್ಲಿ ತಪ್ಪು ಆಗ್ತಾ ಇರೋದನ್ನ ಎತ್ತಿ ತೋರಿಸ್ಬೇಕು, 1 ರೂಪಾಯಿ ಉಳಿಸ್ಬೇಕು ಅನ್ನೋದು ನಿಮ್ಮ ಕರ್ತವ್ಯ. ನೀವು ಮಾಡಿದ್ದಾದರೂ ಏನು? 5 ವರ್ಷಗಳ ಅವಧಿ ಮುಗಿದಿದ್ರೂ ಸಹ, ಡಿಸೆಂಬರ್ 22ಕ್ಕೆ ಮುಗಿದಿದ್ರೂ ಸಹ ಇವತ್ತಿಗೂ ಸಹ ನೀವು ಅದೇ ರೀತಿಯಾಗಿ ಮುಂದುವರಿತಾ ಇದ್ದೀರಿ. ತಪ್ಪುಗಳಾಗ್ತಾ ಇದೆ, ಅದನ್ನು ಸರಿಪಡಿಸಂಗಿಲ್ಲ.
ಮಠದ ಹೆಸರಿನಲ್ಲಿ 1,15,00,000 ರೂಪಾಯಿ ದೇಣಿಗೆ, ರಜತ ಮಹೋತ್ಸವ, 1,07,00,000 ರೂಪಾಯಿ ಖರ್ಚು, ಒಂದು ಪೈಸಾ ಮಠಕ್ಕೆ ಹೋಗಿಲ್ಲ. ಮುಂದುವರೆದು 13 ಲಕ್ಷ ರೂಪಾಯಿ ಜಮಾ ಆಗಬೇಕಾಗಿರೋದು ಖರ್ಚಿಗೆ ತೋರಿಸಿ 13 ಲಕ್ಷ ರೂಪಾಯಿ ಉಡೀಸ್ ಮಾಡಿಬಿಟ್ರು. ಏನಾಯಿತು ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡ್ತಾ ಇಲ್ಲ. ಕಟ್ಟಡ ಹೊಡೆದಾಕಿದ್ದಾರೆ, ಗಟ್ಟಿ ಮುಟ್ಟಾದಂತಹ ಕಲ್ಲಿನ ಕಟ್ಟಡ ಹೊಡೆದಿದ್ದಾರೆ. ಯಾತಕ್ಕೆ ಕೊಡಿದ್ರು, ಏನಕ್ಕೆ ಕೊಡಿದ್ರು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟು ಬಾಡಿಗೆ ಬರುತ್ತೆ? ಉತ್ತರ ಕರ್ನಾಟಕ ಭಾಗಕ್ಕೆ 50% ಬಾಡಿಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾನೇ ಇದ್ದೇವೆ. ಇದರ ಬಗ್ಗೆ ಒಡಂಬಡಿಕೆ ಆಗಬೇಕು. ಹಿಂದೆನೂ ಹೇಳ್ತಿದ್ವಿ, ಇವತ್ತು ಹೇಳ್ತಾ ಇದ್ವಿ. ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಬರುವಂತಹ ಬಾಡಿಗೆ ಹಣದಲ್ಲಿ 50% ಮೀಸಲಿಡಬೇಕು. ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು 1 ಕೋಟಿ ರೂಪಾಯಿ ಬಾಡಿಗೆ ಬರುತ್ತೆ ಅಂತಂದರೆ ತಿಂಗಳಿಗೆ 50 ಲಕ್ಷ ರೂಪಾಯಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಡಬೇಕು. ದಾವಣಗೆರೆಯಿಂದ ಬೀದರ್ನವರೆಗೂ ಇದು ಒಡಂಬಡಿಕೆ ಆಗಬೇಕಾಗಿತ್ತು. ಉತ್ತರ ಕರ್ನಾಟಕದ ಡೈರೆಕ್ಟರ್ಗಳು ಸಂಗೊಳ್ಳಿ ರಾಯಣ್ಣ, ಅಹಲ್ಯಾಬಾಯಿ ಹೋಳ್ಕರ್, ಹುಲಿಜಂತಿ ಮಾಳಿಂಗರಾಯ, ಅಮೋಘ ಸಿದ್ಧರು, ಬಾಳುಮಾಮ, ಯಲ್ಲಾಲಿಂಗ, ಈ ಎಲ್ಲರನ್ನ ಒಳಗೊಂಡಂತಹ ಉತ್ತರ ಕರ್ನಾಟಕದ ಪ್ರಾಮಾಣಿಕವಾದಂತಹ ಕುರುಬರು ಇವತ್ತು ನಿರ್ದೇಶಕರಾಗಿದ್ದ ತಕ್ಷಣವೇ ನಾವೇನೂ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಆಗಿ ಅವ್ರು ಕಾಫಿ ತಿಂಡಿ ಕೊಡ್ತಾರೆ, ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಬರೋದಕ್ಕೆ ಹೋಗೋದಲ್ವಾ? ಎಂತಹ ಅವಕಾಶವನ್ನು ಕಳ್ಕೊಂಡ್ಬಿಟ್ರಲ್ಲ ನೀವು. ನೋಡಿ, ಖುಷಿಯಾಗುತ್ತೆ. ಅವರು ಸಿನಿಮಾದ ನಿರ್ಮಾಪಕರವರು, ಉಮಾಪತಿ ಗೌಡ ಅಂತೇಳಿ ಸಿನಿಮಾದ ನಿರ್ಮಾಪಕರು, ರಾಬರ್ಟ್ ಸಿನಿಮಾದ ನಿರ್ಮಾಪಕರವರು ನಿರ್ದೇಶಕರಾಗಿ ಆಯ್ಕೆ ಆದರು. ಬೆಂಗಳೂರಿನಲ್ಲಿ ಆಯ್ಕೆ ಆಗಿ ಇವತ್ತು ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಪ್ರತಿಭಟಿಸಿದ್ದಾರೆ. ಈ ಕೆಲಸ ಒಬ್ಬ ಜವಾಬ್ದಾರಿಯುತವಾದಂತಹ ನಿರ್ದೇಶಕರು ಮಾಡಬೇಕಾಗಿತ್ತು. ನಾವು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಲೆಕ್ಕ ಸಮೇತ ಹೇಳ್ತೀನಿ ಅಂತಂದಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ಕೇಳೋವನಿಗೆ ತಡೆ ಮಾಡ್ತಾರೆ, ಮೈಕ್ ಕಿತ್ಕೊಳ್ತಾರೆ, ಎಲ್ಲವನ್ನೂ ಮಾಡಿದ್ರು, ಗೂಂಡಾಗಿರಿ ಮಾಡಿದ್ರು. ಪೊಲೀಸರ ಮುಂದೆ ಹಲ್ಲೆ ಮಾಡಲಿಕ್ಕೆ ಬಂದರು, ಪೊಲೀಸರ ಮುಂದೆ ಹಲ್ಲೆ ಮಾಡ್ತಾರೆ. ಇದು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನು ಪ್ರಶ್ನೆ ಮಾಡಬೇಕಾದಂತಹ ನಿರ್ದೇಶಕರ ನಿಸ್ಸಹಾಯಕತೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸಂಘ ಅಂದರೆ, ನಿರ್ದೇಶಕರಂದರೆ ಈ ಸಮುದಾಯವನ್ನು ಮುನ್ನಡೆಸೋದಕ್ಕೆ ನಿಮಗೆ ಇವನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅರ್ಥ. ಇವತ್ತಿನವರೆಗೂ ಒಬ್ಬ ನಿರ್ದೇಶಕರು ಅಲ್ಲಿ ಮಾತನಾಡಿರುವಂಥದ್ದು, ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಸಹ, DR ಆಫೀಸ್ಗೆ ಎಷ್ಟು ಲೆಟರ್ ಕೊಟ್ಟಿದ್ರು ಸಹ ಇಲ್ಲಿ ಅಧಿಕಾರದಲ್ಲಿರುವವರ ಅವರ ಸಹಕಾರದೊಂದಿಗೆ ಅದನ್ನಾಗೇ ಮುಚ್ಚಾಕ್ತಾ ಇದ್ದಾರೆ. ಹಾಗಾದರೆ ಸತ್ಯ ಗೆಲ್ಲಬಾರ್ದಾ? ನ್ಯಾಯ ಗೆಲ್ಲಬಾರ್ದಾ? ಸಮುದಾಯದಲ್ಲಿ ಹಣಕಾಸು ವ್ಯವಹಾರದಲ್ಲಿ ಲೆಕ್ಕಾಚಾರ ಇರಬಾರ್ದಾ? ಯಾರನ್ನ ಓಲೈಸಕ್ಕೆ ಹೋಗ್ತಾ ಇದ್ದೀರಿ? ನಮ್ಮವರೇ ಮುಖ್ಯಮಂತ್ರಿ, ಅಲ್ಲಿಂದ ಒಂದು ಫೋನ್ ಕಾಲ್ ಮಾಡಿಸು, ಸ್ಟಾಪ್ ಮಾಡಿಸು. ಬಟ್ DR ನಿಸ್ಸಹಾಯಕ. ಏನು 12 ಆರೋಪಗಳಲ್ಲಿ 11 ಆರೋಪ ಸಾಬೀತಾಗಿದೆ ಅಂತಂದ್ರೂ ಸಹ ಇವತ್ತಿನವರೆಗೂ ಆ ಆರೋಪಗಳಿಗೆ ವಸೂಲಿ ಮಾಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. 9 ಕೋಟಿ ರೂಪಾಯಿ 2013ರಲ್ಲಿ 9 ಕೋಟಿ ರೂಪಾಯಿ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಸ್ವತಃ CM ಅವರು ಮಾತನಾಡ್ತಾರೆ ವೇದಿಕೆ ಮೇಲೆ. ಅದ್ರ ಬಗ್ಗೆ ಯಾರೂ ಕೇಳಲ್ಲ. ಇದು ನಮ್ಮ ಸಮುದಾಯ. ಈ ಸಮುದಾಯ ಪಾತಾಳಕ್ಕೆ ಆಗೋಗಿದ್ದಾರೆ. ಈ ಸಮುದಾಯವನ್ನು ಎತ್ತೋದಕ್ಕೆ ಆಗೋದಿಲ್ಲ. ಈ ಸಮುದಾಯದಲ್ಲಿ ಎಲ್ಲ ನಿಶ್ಶಕ್ತರು, ನಿಸ್ಸಹಾಯಕರಾಗಿದ್ದೀವಿ ನಾವು. ಎಲ್ಲಿಯವರೆಗೂ ಈ ಸಮುದಾಯ ಜಾಗೃತ ಆಗಬೇಕು. ಈ ಸಮುದಾಯ ಪ್ರಶ್ನೆ ಕೇಳಬೇಕು. ಈ ಸಮುದಾಯ ಲೆಕ್ಕ ಕೇಳಬೇಕು. ಒಂದೊಂದು ಪೈಸೆನೂ ಇವತ್ತು ಕುರುಬರ ಸಮುದಾಯಕ್ಕೆ ಉಳಿದಿರುವುದು ಒಂದೇ ಒಂದು ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಉತ್ಪತ್ತಿ ಆಗೋದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಒಂದೇ. ಅದು ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಕುರುಬನಿಗೂ ಸೇರಬೇಕಾಗಿರುವಂತಹ ಆಸ್ತಿ. ಇದನ್ನೇ ನಾವು ಹೇಳ್ತಾ ಇರ್ಬೋದು. ನೀವೇನು ಮಾಡ್ಕೊಂಡಿದ್ದೀರಿ, ಆ ಒಡಂಬಡಿಕೆಗಳನ್ನು ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಸಮಾಜದ ಮುಂದೆ ಇಡಿ ಅಂತೇಳಿ, ಅದನ್ನು ಯಾರೂ ಮಾತಾಡ್ತಾ ಇಲ್ಲ. ಯಾರೋ ಹಣ ಕೊಡ್ತಾರೆ, ಯಾರೋ ಕಟ್ತಾ ಇದ್ದಾರೆ, ಕಟ್ಟಿದಾದ್ಮೇಲೆ ಏನಾಗುತ್ತೆ? ಇದು ನಮ್ಮ ಸಮುದಾಯದ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ, ಸಾಕ್ಷಿ.